ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಕೊಟ್ಟವರಿಂದಲೇ ಸೋರಿಕೆಯಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕಿ ಅರೆಸ್ಟ್ ಆಗಿದ್ದಾರೆ. ಸಸ್ಯಶಾಸ್ತ್ರದ ಪ್ರಾಧ್ಯಾಪಕಿ ಅಂದರೆ ಬಾಟನಿ ಲೆಕ್ಚರರ್ ಅವರು, ಬಾಟ್ನಿಯ ಪ್ರಾಧ್ಯಾಪಕಿ ಮನಿಷಾ ಮಾಂಧರೆ ಅರೆಸ್ಟ್ ಆಗಿದ್ದಾರೆ. ಇವರು ಪ್ರಶ್ನೆ ಪತ್ರಿಕೆಯ ತಯಾರಿಕೆಯ ತಂಡದಲ್ಲಿದ್ದು. ಮಾಂಧರೆ ಪುಣೆಯ ಮಾಡರ್ನ್ ಕಾಲೇಜಿನ ಪ್ರಾಧ್ಯಾಪಕಿ. ಈಕೆ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತದೆ. ಬಂಧಿತ ಕಿಂಗ್ ಪಿನ್ಗಳು ನೀಡಿದ ಮಾಹಿತಿಯ ಮೇರೆಗೆ ಅರೆಸ್ಟ್ ಮಾಡಲಾಗಿದೆ. 5-6 ವರ್ಷಗಳಿಂದ ಪ್ರಶ್ನೆ ಪತ್ರಿಕೆಯ ತಯಾರಿಕೆಯಲ್ಲಿ ಇವರು ಭಾಗವಹಿಸ್ತಾ ಇದ್ದರು. ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಮಾಂಧರೆ ಮಾಡ್ತಾ ಇದ್ರು. ಈ ಬಾರಿಯೂ ಕೂಡ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಕೊಟ್ಟಿದ್ರು. ಬಾಟ್ನಿ, ಝುವಾಲಜಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ಕೊಟ್ಟಿದ್ದರು. ಆದರೆ ಇವರೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರುವುದು ಅನ್ನೋದು ಇಲ್ಲಿ ದುರಂತದ ಸಂಗತಿ. ನೋಡಿ, ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ಖಂಡಿತವಾಗೂ ಕೂಡ ಆಯ್ದ ಪ್ರಾಧ್ಯಾಪಕರು, ಆಯ್ದ ಲೆಕ್ಚರರ್ಗಳು. ಅವರನ್ನು ಪ್ರಶ್ನೆ ಪತ್ರಿಕೆ ಆಯ್ಕೆ ಸಮಿತಿಯ ಅಥವಾ ಪ್ರಶ್ನೆ ಪತ್ರಿಕೆ ರಚನಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಸರ್ಕಾರ ಅದಕ್ಕಾಗಿ ವಿಶೇಷ ಭತ್ಯೆಯನ್ನು ಕೂಡ ನೀಡಲಾಗುತ್ತೆ. ಗೌಪ್ಯವಾಗಿರಿಸಬೇಕು, ಯಾವುದೇ ಕಾರಣಕ್ಕೂ ಇದು ಲೀಕ್ ಆಗಬಾರ್ದು ಅಂತ ಹೇಳಿ ಅವರಿಗೆ ಕಠಿಣ ನಿಯಮವನ್ನು, ಕಠಿಣ ಸೂಚನೆಯನ್ನು ನೀಡಲಾಗಿರುತ್ತೆ. ಆದರೂ ಕೂಡ ಆಕೆ ಪ್ರಶ್ನೆ ಪತ್ರಿಕೆ ತಯಾರಿಕೆ ಮಾಡುವ ಈ ಹಂತದಲ್ಲಿ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಆಕೆ ಲೀಕ್ ಮಾಡಿದ್ದಾರೆ ಅಂಥೇಳಿ ಅನೇಕ ಜನ ಸೋರಿಕೆಯ ಕಾರಣದಿಂದಾಗಿ ಆರೋಪಿಗಳೇನಿದ್ದಾರೆ, ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಆರೋಪಿಗಳು ಬಾಯಿ ಬಿಟ್ಟಾಗ ಈ ಮಾಂಧರೆ ಕರ್ಮಕಾಂಡ ಬಯಲಿಗೆ ಬಂದಿದೆ. ಆಕೆಯೇ ಈಗ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗಿದೆ. ಮಾಂಧರೆ ಈಗ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಯಾರದ್ದೋ ಹಣದಾಹಕ್ಕೆ ಯಾರದ್ದೋ ಮನೆಯ ಮಕ್ಕಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಯಾರದ್ದೋ ಭವಿಷ್ಯವನ್ನು ಕಟ್ಟಿಕೊಳ್ಳಕ್ಕೆ ಹೋಗಿ ಇನ್ಯಾರದ್ದೋ ಮಕ್ಕಳ ಜೀವಹರಣವಾಗ್ತಾ ಇದೆ. ಸೊ ಹೀಗಾಗಿ ಇಂಥವರನ್ನು ಹೀಗೆ ಬಿಟ್ಟರೆ ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳ ಪಾಲಿಗೆ, ಅದೆಷ್ಟು ವಿದ್ಯಾರ್ಥಿಗಳ ಪಾಲಿಗೆ ಯಮನಾಗಿ ಬರ್ತಾರೋ ಗೊತ್ತಿಲ್ಲ. ಇಂಥವರ ಬೇಜವಾಬ್ದಾರಿಯಿಂದಾಗಿ, ಇಂಥವರ ಹಣದಾಹದಿಂದಾಗಿ ಇಡೀ ವಿದ್ಯಾರ್ಥಿ ಸಮೂಹ ಭರವಸೆಯನ್ನು ಕಳೆದುಕೊಂಡಿದೆ, ಉತ್ಸಾಹವನ್ನು ಕಳೆದುಕೊಂಡಿದೆ. ಅನೇಕರು ಪ್ರಾಣವನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ಬಾಟ್ನಿ ಲೆಕ್ಚರರ್ ಮಾಂಧರೆ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಯಾವ್ಯಾವ ವ್ಯಕ್ತಿಗಳಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಅವರು ಕೂಡ ಈಗ ಬಯಲಿಗೆ ಬರಬೇಕಾಗಿದೆ. ಅಂಥವರನ್ನು ಕೂಡ ಅರೆಸ್ಟ್ ಮಾಡಬೇಕಾಗಿದೆ ಪೊಲೀಸರು. ಗಮನಿಸ್ತಾ ಇದ್ದೀವಿ, ದೇಶದಾದ್ಯಂತ ಈಗ ವಿದ್ಯಾರ್ಥಿಗಳ ಕಿಚ್ಚು ಬಹಳ ದೊಡ್ಡ ಮಟ್ಟ ಪ್ರಮಾಣದಲ್ಲಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯುತ್ತಿರುವಂಥ ವಿದ್ಯಾರ್ಥಿಗಳು ಪಾರದರ್ಶಕವಾಗಿ ಪರೀಕ್ಷೆಗಳನ್ನು ನಡೆಸಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಹಣದ ನೋಡ್ತಾ ಇದ್ದೀವಿ, ಫೋಟೋ ನೋಡ್ತಾ ಇದ್ದೀವಿ. ಈಕೆ ಬಾಟ್ನಿ ಲೆಕ್ಚರರ್, ಕನ್ನಡದಲ್ಲಿ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕಿ. ಆಕೆ ಪ್ರಾಧ್ಯಾಪಕಿಯ ಹುದ್ದೆಯಲ್ಲಿದ್ದುಕೊಂಡು ಅತ್ಯಂತ ಗುಟ್ಟಾಗಿ ನಡೆಯಬೇಕಾಗಿದ್ದಂಥ ಪ್ರಶ್ನೆ ಪತ್ರಿಕೆಯ ರಚನೆಯ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯ ಸೋರಿಕೆಗೆ ಆಕೆಯೇ ಕಾರಣಲಾಗಿದ್ದಾಳೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ದೇಶದಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NTA ರದ್ದುಗೊಳಿಸುವಂತೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ರದ್ದುಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅದನ್ನು ರದ್ದುಗೊಳಿಸಬೇಕು ಅಂತ ಹೇಗೆ ಅರ್ಜಿ ಸಲ್ಲಿಕೆ ಆಗಿದೆ. ಪರೀಕ್ಷಾ ಸಂಸ್ಥೆಯನ್ನೇ ರದ್ದುಗೊಳಿಸಿ ಅಂತ ಹೇಳಿ ಯುನೈಟೆಡ್ ಡಾಕ್ಟರ್ಸ್ ಫ್ರಂಟ್ ಎನ್ನುವ ಸಂಸ್ಥೆಯಿಂದ ಈ ಅರ್ಜಿ ಸಲ್ಲಿಕೆಯಾಗಿದೆ.
ಸದ್ಯ ಇರುವಂಥ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನು ರದ್ದು ಮಾಡಿ ಹೊಸ ಕಾಯ್ದೆಯ ಮೂಲಕ ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸ್ಪಷ್ಟ ಕಾನೂನು ಅಧಿಕಾರ, ಕಟ್ಟುನಿಟ್ಟಿನ ಪಾರದರ್ಶಕ ನಿಯಮ ತೆಗೆದುಕೊಂಡು ಬರಬೇಕು. ಜೊತೆಗೆ ಇದೆಲ್ಲ ಸಂಸ್ಥೆಯ ಹೊಣೆಗಾರಿಕೆಯನ್ನು ನೇರವಾಗಿ ಸಂಸತ್ತಿಗೆ ಕೊಡಬೇಕು. ಸಂಸತ್ತಿನ ನೇರ ಹೊಣೆಗಾರಿಕೆಯೊಂದಿಗೆ ಹೊಸ ಸಂಸ್ಥೆಯನ್ನು ಸ್ಥಾಪಿಸಿ. ಅತಿದೊಡ್ಡ ಪರೀಕ್ಷೆ ನಡೆಸುವಂಥ ಈ ಸಂಸ್ಥೆಗಳು ಸದೃಢವಾಗಿರಬೇಕು, ಬಲವಾದ ಕಾನೂನು ವ್ಯವಸ್ಥೆ ಹೊಣೆಗಾರಿಕೆಯನ್ನು ಹೊಂದಿರಬೇಕು. ಯುನೈಟೆಡ್ ಡಾಕ್ಟರ್ಸ್ ಫ್ರಂಟ್ನಿಂದ ಈ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ನೋಡ್ತಾ ಇದ್ದೀರಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ನಂತರದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಅವರ ಶ್ರಮ, ಅವರ ತ್ಯಾಗ, ಅನೇಕ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದಿರುವಂಥ ವಿದ್ಯಾರ್ಥಿಗಳು ಭವಿಷ್ಯದ ಉಜ್ವಲ ಭವಿಷ್ಯದ ಕನಸು ಕಂಡಿರ್ತಾರೆ. ಇಂದೆಲ್ಲ ನಾಳೆ ನಾನು ಕಂಡ ಕನಸು ನನಸಾಗುತ್ತೆ, ನಾನು ಕೂಡ ಎಲ್ಲರಂತೆ ವೈದ್ಯನಾಗುತ್ತೇನೆ ಅಥವಾ ವೈದ್ಯಳಾಗುತ್ತೇನೆ ಅಂತ ಹೇಳಿ ಭರವಸೆಯನ್ನಿಟ್ಟುಕೊಂಡಿರ್ತಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಓದಿದಂಥ ಒಬ್ಬ ಸಾಮಾನ್ಯ ರೈತನ ಮಗ, ಒಬ್ಬ ಸಾಮಾನ್ಯ ಬಡವನ ಮಗ, ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಗ ಇಲ್ಲಿ ಕಷ್ಟಪಡ್ತಾ ಇದ್ದರೆ ಅಲ್ಲಿ ದುಡ್ಡಿದ್ದಂಥವರು ದುಡ್ಡಿನಿಂದ ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡಿಕೊಂಡು ಸುಲಭವಾಗಿ ವೈದ್ಯಕೀಯ ಸೀಟುಗಳನ್ನು ಗಿಟ್ಟಿಸ್ತಾ ಇದ್ದಾರೆ. ಇದು ಘೋರ ಅನ್ಯಾಯ. ಹೀಗಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ರದ್ದುಗೊಳಿಸಿ ಅಂತ ಹೇಳಿ ಈಗ ಒಂದು ಸಂಘ ಅಥವಾ ಒಂದು ಸಂಸ್ಥೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇನ್ನು ಮುಂದಾದರೂ ಕೂಡ ಅದರ ನೇರ ಹೊಣೆಗಾರಿಕೆಯನ್ನು ಸಂಸತ್ತಿಗೆ ನೀಡಬೇಕು ಅಂತ ಹೇಳಿ ಯಾವ ಸಂಸತ್ತಿಗೆ ಕೊಟ್ಟರು ಅಷ್ಟೇ, ಯಾವ ಸುಪ್ರೀಂ ಕೋರ್ಟ್ನ ಯಾವ ನಿರ್ದೇಶನವನ್ನು ಪಡೆದುಕೊಂಡರೂ ಕೂಡ ಅಷ್ಟೇ ಅನ್ನೋ ರೀತಿಯಲ್ಲಾಗಿದೆ. ಯಾಕಂದರೆ ವಿದ್ಯಾರ್ಥಿಗಳು ಆ ಭರವಸೆನ ಕಳೆದುಕೊಂಡಿದ್ದಾರೆ, ಆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ, ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನಮ್ಮ ದೇಶದ ಶೈಕ್ಷಣಿಕ ಪದ್ಧತಿ ಅಥವಾ ಶೈಕ್ಷಣಿಕ ಪರಿಸ್ಥಿತಿ ಎಲ್ಲಿವರೆಗೆ ತಂದು ನಾವು ನಿಲ್ಲಿಸಿದ್ದೇವೆ ಅಂತ.